ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ತುಂಬ ಗ್ಯಾಪ್ ಆಗೋಯ್ತು, ಲಾಗ್ಗಳೇ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಅಮ್ಮನ ಮನೆಗೆ ಹೋಗಿದ್ದೆ. ಅಲ್ಲಿ ಒಂದು ಕ್ವಿಕ್ಕಾಗಿ 5 ನಿಮಿಷದಲ್ಲಿ ಮಾಡೋವಂಥ ಕೋಸಿನ ರೆಸಿಪಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಆವಾಗ ಇದನ್ನೇ ಲಾಗ್ ಮಾಡಬಾರ್ದು ಅಂತ ಒಂದು ಚಿಕ್ಕದಾಗಿ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ಈಸಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ರೈಸು, ಚಪಾತಿ, ಪೂರಿ ಇದಕ್ಕೆ ಹಾಕೋ ತಿನ್ಬೋದು. ಸಖತ್ತಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು, ಹಂಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟು ಹೂಕೋಸೆಲ್ಲ ಬಿಡಿಸಿಟ್ಕೊಂಡು ಗೈಸ್ ಅದನ್ನು ಬಿಸಿನೀರಲ್ಲಿ ಅರಿಶಿನ ಮತ್ತು ಉಪ್ಪಿನ ಪುಡಿ ಹಾಕಿ 1-2 ನಿಮಿಷ ಕುದಿಸ್ಕೋಬೇಕು. ಕೆಲವರು ಇದನ್ನ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಆಮೇಲೂ ಮಾಡ್ಕೋತಾರೆ. ನಾನು 1-2 ನಿಮಿಷ ಕುದಿಸ್ಕೋತೀನಿ. ಅರಿಶಿನ ಮತ್ತು ಉಪ್ಪಿನ ಪುಡಿ ಹಾಕಿ ಕುದಿಸಿ ಎತ್ತಿಡ್ಕೋಬೇಕು. ಇದಕ್ಕೆ ಆಲೂಗೆಡ್ಡೆನೂ ಹಾಕೋಬೋದು, ಸಣ್ಣದಾಗಿ ಕಟ್ ಮಾಡಿ, ಅಥವಾ ಬಟಾಣಿ ಏನಾರಿದ್ರೂ ಹಾಕೋಬೋದು. ಏನೂ ಇಲ್ಲ, ಬರೀ ಹೂಕೋಸಿದೆ ಅಂದರೆ ಬರೀ ಹೂಕೋಸು ಹಾಕ್ಕೊಂಡೆ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೆಕ್ಸ್ಟು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಇದು ಬೇಗನೆ ಬೇಯೋದ್ರಿಂದ ಜಾಸ್ತಿ ಏನು ಬೇಯಿಸಬೇಕಾಗಿಲ್ಲ. ನೆಕ್ಸ್ಟು ಒಗ್ಗರಣೆಲ್ಲ ಒಂದು ಸ್ವಲ್ಪ ಬೇಯುತ್ತಲ್ಲ, ಹಂಗಾಗಿ 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು ಗೈಸ್. ನೆಕ್ಸ್ಟ್ ಇದನ್ನು ಜಾಲರಿಲಿ ಒಂದು ಬಟ್ಲಿಗೆ ಹಾಕೋತಿದ್ದೀನಿ. ನನಗೆ ಜಾಲರಿ ಸಿಗಲಿಲ್ಲ, ಅದಕ್ಕೆ ಈ ಥರ ಸಪ್ರೇಟ್ ಮಾಡ್ಕೋತಿದ್ದೀನಿ. ಅದನ್ನು ಒಂದು ಬೌಲಲ್ಲಿ ಎತ್ಕೋಬೇಕು. ನೆಕ್ಸ್ಟ್ ಸೇಮ್ ಟೊಮೊಟೊ ಗೊಜ್ಜು ಹೆಂಗೆ ಮಾಡ್ತೀವಿ ಗೈಸ್ ಅದೇ ಥರ ಈರುಳ್ಳಿ, ಟೊಮೊಟೊ, ಸಾಸಿವೆ, ಕರಿಬೇವೆಲ್ಲ ಹಾಕಿ ಒಗ್ಗರಣೆಗೆ ಹಾಕೋದಷ್ಟೇ. ಇಲ್ಲಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಫೋನು ಗೈಸ್ ನಮ್ಮ ಅಕ್ಕನ ಮಗಳು ಕೊಟ್ಟಿದ್ದೆ. ಅವಳು ಆ ಥರ ಅಲ್ಲಾಡಿಸ್ಬಿಟ್ಟಿದ್ದಾಳೆ, ಅದಕ್ಕೇನು ಅಂದ್ಕೋಬೇಡಿ. ಅವಳು ವೀಡಿಯೋ ಮಾಡಿರೋದು. ನಾನು ಟ್ರೈಪೋಡ್ ಇರಲಿಲ್ಲ ಅಂತ ಅವಳನ್ನ ಫೋನ್ ಕೊಟ್ಟು ಹಿಡಿದು ನಿಲ್ಲಿಸಿದೆ. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಸಾಂಬಾರು ಪುಡಿ, ಉಪ್ಪಿನ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಗರಂ ಮಸಾಲ, ಧನಿಯಾ ಪುಡಿ ಎಲ್ಲ ಹಾಕೋಬೋದು. ನಾನು ಏನೂ ಹಾಕ್ತಿಲ್ಲ, ಬರೀ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಹಿಂಗೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಸಾಂಬಾರು ಪುಡಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿ ಕೋಸೇನು ಎತ್ತಿಟ್ಟಿರ್ತೀವಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ರೋಸ್ಟ್ ಮಾಡಿ ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ಗೈಸ್. ನೀರನ್ನು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸೇಮ್ ಗ್ರೇವಿ ನಾವು ಯಾವ ಥರ ಬೇಕು, ನಮಗೆ ಎಷ್ಟು ಹದದಲ್ಲಿ ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ತುಂಬ ತೆಳುವಾಗಿ ನೀರು ಹಾಕ್ಬಿಟ್ರೆ ಸಾಂಬಾರು ಥರ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ, ಟೇಸ್ಟು ಇರಲ್ಲ. ತುಂಬ ಗಟ್ಟಿನೂ ಆಗಬಾರ್ದು. ಒಂದು ಹದವಾಗಿ ನೀರು ಹಾಕ್ಕೊಂಡು ಬೆಂದು ಯಾವ ಥರ ಆಗುತ್ತೆ ನೋಡಿಕೊಂಡು ನೀರು ಹಾಕ್ಕೋಬೇಕು. ಜಾಸ್ತಿ ನೀರು ಹಾಕ್ಬಿಟ್ರೆ ಅದಕ್ಕೆ ಹೂಕೋಸು ನೀರೆಲ್ಲ ಹೀರ್ಕೊಳ್ಳುತ್ತೆ. ಮಾಡಾದಮೇಲೆ ತುಂಬಾ ಚೆನ್ನಾಗಿರುತ್ತೆ ಗೈಸ್. ಗ್ರೇವಿ ಥರ ಮಾಡಿಕೊಂಡು ಇದು ಲಾಸ್ಟ್ ವೀಡಿಯೋ ನಾನು ವೀಡಿಯೋ ಆಗಿದೆ ಅಂದ್ಕೊಂಡೆ, ಅದು ಆಗೇ ಇಲ್ಲ. ಹಂಗಾಗಿ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಗೈಸ್. ಮಸ್ಟ್ ಆ್ಯಂಡ್ ಶುಡ್ ನೀವು ಟ್ರೈ ಮಾಡಿ. ಮನೇಲಿ ಹೂಕೋಸು ಮಾತ್ರ ಇದೆ, ಏನೂ ಇಲ್ಲ ಅಂದಾಗ ಇದನ್ನು ಮಾಡಿಕೊಂಡ್ರೆ ಪೂರಿ, ಚಪಾತಿ, ರೈಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನನಗೆ ತುಂಬಾ ಇಷ್ಟ ಆಯಿತು, ಹಂಗಾಗಿ ವೀಡಿಯೋ ಮಾಡಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ. ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ. ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ, ಎಲ್ರಿಗೂ ತುಂಬ ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್.